ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ನಾನು ಈ ಒಂದು ನಾರ್ಮಲ್ಲಾಗಿ ಮಿಷಿನ್ ವರ್ಕ್ ಹಾಕ್ಸಿರೋ ಅಂಥ ಬ್ಲೌಸ್ಗೆ ಎಕ್ಸ್ಟ್ರಾ ವರ್ಕನ್ನು ಮಾಡ್ತಾಯಿದ್ದೀನಿ. ಸೊ ಅದು ಹೇಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಸ್, ಬನ್ನಿ ನೋಡೋಣ ಯಾವ ರೀತಿ ಅಂತ. ಸೊ ಇದನ್ನ ನಾನು ಹೊರಗಡೆ ಕೊಟ್ಟು ಮಿಷಿನ್ ವರ್ಕನ್ನು ಹಾಕ್ಸ್ಕೊಂಬಂದಿದ್ದೆ. ಸೊ ಅವರು ಕಸ್ಟಮರ್ಸು ಹೇಳಿದರು, ಇನ್ನು ಸ್ವಲ್ಪ ಸ್ಟೋನ್ಸ್ ಏನಾದರೂ ಹಾಕ್ಕೊಟ್ಟು ನನಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಅಕ್ಕ ಬ್ಲೌಸು ಅಂತ ಕೇಳಿದರು. ಹಾಗಾಗಿ ನಾನು ಇಲ್ಲಿ ಸ್ಟೋನ್ಸನ್ನು ತಂದು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟೋನ್ ಚೈನು, ಬಾಲ್ ಚೈನು ಅಂತ ಬರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ದಿನಕ್ಕೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಯೂಸ್ ಮಾಡ್ತಿಲ್ಲ. ಸೊ ಈ ರೀತಿ ಶೈನರ್ಸ್ ಮಣಿಗಳು ಬರುತ್ತೆ ಅಲ್ವಾ, ಸೊ ಅದನ್ನು ನಾನು ಇಲ್ಲಿ ಅಂಟಿಸ್ತಾ ಇದ್ದೀನಿ ಗ್ಲೂ ತಗೊಂಡು. ಫ್ಯಾಬ್ರಿಕ್ ಗ್ಲೂ ಅಂತಲೇ ಬರುತ್ತೆ. ಸೊ ಅದೆಲ್ಲ ಒಂದು ಸ್ಟೋರ್ಗಳಲ್ಲೂ, ಟೈಲರಿಂಗ್ ಮೆಟೀರಿಯಲ್ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ತೊಗೊಂಬಂದು ನಾನಿಲ್ಲಿ ಸ್ಟೋನ್ಸನ್ನ ತೊಗೊಂಬಂದು, ಅದು ಗ್ರಾಮ್ಸ್ ಲೆಕ್ಕ ಕೊಡ್ತಾರೆ ಟೋನ್ಸು, ಆ ಸ್ಟೋನ್ಸನ್ನು ತೊಗೊಂಬಂದು ಇಲ್ಲಿ ನಾನು ಬ್ಲೌಸ್ಗೆ ಅಂಟಿಸ್ತಾ ಇದ್ದೀನಿ. ಇಲ್ಲಿ ವರ್ಕು ನಾವು ಯಾವ ರೀತಿ ಪ್ಯಾಟ್ರನ್ ಹಾಕ್ಸಿರ್ತೀವಿ, ಸೊ ಅದ್ರ ಮೇಲೆ ಸ್ಟೋನ್ಸ್ನ ನಾವು, ಅದು ನಮ್ಮ ಕ್ರಿಯೇಟಿವಿಟಿ, ಯಾವ ರೀತಿ ಅಂಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಓವರಾಗಿನೂ ಅಂಟ್ಸೋಕ್ಕೆ ಹೋಗ್ಬಾರ್ದು, ಯಾಕಂದರೆ ತುಂಬ ಓವರ್ ಆದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಲುಕ್ಕು, ಫುಲ್ ಜಾತ್ರೆ ಆಗಿರುತ್ತೆ. ಸೊ ನಾವು ನೋಡಿಕೊಂಡು ಸಿಂಪಲ್ಲಾಗಿ ಅಲ್ಲಲ್ಲಿ ಅಂಟಿಸ್ಕೊಬೇಕಾಗುತ್ತೆ. ಸೊ ಇದು ವರ್ಕೂ ಚೆನ್ನಾಗಿತ್ತು. ಸೊ ಅವ್ರ ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಥರ ಸ್ಟೋನ್ಸ್ ಎಲ್ಲ ಹಾಕಿ ಮತ್ತು ಅವ್ರು ಹಾಕ್ಕೊಂಡಿದ್ದಾಗ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಸೊ ಈ ಫೈನಲಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಏನು ಅಂತ. ಮತ್ತು ಸ್ಲೀವ್ಸ್ ಹತ್ರ ಇವಾಗೆಲ್ಲ ಬೀಡ್ಸ್ ಹಾಕೋದು ಫುಲ್ ಟ್ರೆಂಡಿಂಗಲ್ಲಿದೆ ಅಲ್ವಾ. ಸೊ ಅವ್ರು ಕೇಳಿದರು ಆ ಥರ ನನಗೆ ಬೀಡ್ಸ್ ಹಾಕ್ಕೊಡಿ ಅಂತ. ಅವ್ರ ಸ್ಯಾರಿ ಬಂದು ಮೆಹಂದಿ ಕಲರ್ ಇತ್ತು. ಹಾಗಾಗಿ ನಾನು ವರ್ಕ್ನೂ ಅಷ್ಟೇ ನೋಡಿ ಮೆಹಂದಿ ಕಲರ್ ಥ್ರೆಡ್ಡಲ್ಲೇ ಹಾಕ್ಸಿದ್ದೀನಿ. ಸೊ ಅಲ್ಲಿ ಮೆಹಂದಿ ಕಲರ್ ಬೀಡ್ಸ್ ಬೇಕು ಅಂತ ಹೇಳಿದರು. ಮೆಹಂದಿ ಕಲರ್ ಬೀಡ್ಸು ನನಗೆ ಸಿಕ್ಕಲಿಲ್ಲ. ಮತ್ತು ನಾನು ಬ್ಲೌಸ್ ಕಲರ್ದೇ ತೊಗೊಂಬಂದಿದ್ದೆ, ಸ್ವಲ್ಪ ಅದು ಪಿಂಕ್ ರೆಡ್ಡಿಶಲ್ಲಿತ್ತು. ಸೊ ಅದೇ ಥರದ್ದೇ ತೊಗೊಂಬಂದಿದ್ದೆ. ಈ ಬೀಡ್ಸ್ ನೋಡಿ, ನಾನು ಶೈನರ್ಸ್ ಎಲ್ಲ ಅಂಟಿಸಿದ್ದಾದಮೇಲೆ ಅದನ್ನು ಒಂದು 4 to 5 hours ಅದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಅದೆಲ್ಲ ಆದಮೇಲೆ ನಾನು ಇದು ನೈಟ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ನೈಟು ಎಲ್ಲ ಡಿನ್ನರ್ ಎಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಇದು ವರ್ಕ್ ಮುಗಿಸ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಈ ಬೀಡ್ಸ್ ನೋಡಿ, ಬೀಡ್ಸ್ ತೊಗೊಂಡು ನಾರ್ಮಲಾಗಿ ನಾವು ಹುಕ್ಗೆ ಹಾಕ್ತೀವಲ್ವ ದಾರ, 4 ಲೇಯರ್ಸು, ಆ ಥರ ದಾರವನ್ನು ಹಾಕ್ಕೊಂಡು ಒಂದು ಚಾಕ್ ಪೀಸಲ್ಲಿ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಹಾಫ್ ಇಂಚ್ಗೆ ಒಂದೊಂದು ಬೀಡ್ಸ್ ಹಾಕೋ ಥರ ಜಸ್ಟ್ ಆ್ಯಸ್ ಇಟ್ ಈಸ್ ನಾವು ಈ ರೀತಿ ಹಾಕ್ಕೊಂಬಿಡೋದು ಅಷ್ಟೇ. ತುಂಬ ಈಸಿ. ಬಟ್ ನಾವು ಸಿಂಪಲ್ಲಾಗಿ ಇದ್ದಿದ್ರೆ ಅದಷ್ಟು ತುಂಬಾ ಸಿಂಪಲ್ ಆಗ್ತಿತ್ತು. ಸೊ ಎಕ್ಸ್ಟ್ರಾ ವರ್ಕ್ ನೋಡಿ, ಅಲ್ಲಿ ಶೈನರ್ಸ್ ಕಾಣಿಸ್ತಿದೆ ಅಲ್ವಾ, ನಾನು ಸಿಲ್ವರ್ ಕಲರು ಯೂಸ್ ಮಾಡಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಶೈನ್ ಆಗುತ್ತೆ ಅಂತ. ತುಂಬ ಚೆನ್ನಾಗೂ ಕೂಡ ಇತ್ತು. ಗೋಲ್ಡ್ ಕಲರ್ ಯೂಸ್ ಮಾಡಿದ್ರೆ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ನಾನು ಎರಡೂ ಇಟ್ಬಿಟ್ಟು ನೋಡಿದೆ, ಅಲ್ಲಿ ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿದೆ. ಮತ್ತು ಬೀಡ್ಸು ಅಷ್ಟೇ ರೆಡ್ ಕಲರ್ ತೊಗೊಂಬಂದಿದ್ದೆ, ಅದಕ್ಕೆ ಮ್ಯಾಚ್ ಆಗ್ತಿತ್ತು. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ. ಒಂದೊಂದಕ್ಕೆ ಒಂದು 22 ಸಮಥಿಂಗ್ ಬೀಡ್ಸ್ ಅಷ್ಟು ಹಾಕಿದ್ದೀನಿ ಒಂದೊಂದು ಸ್ಲೀವ್ಸ್ಗೆ. ಇದು ಅಷ್ಟೇ ಆ ಶಾಪುಗಳಲ್ಲಿ ಅವೈಲೇಬಲ್ ಇದೆ. ಒಂದು ಇದನ್ನು 10 rupeesಗೆ 4 ಕೊಡ್ತಾರೆ ಅಷ್ಟೇ ಈ ಕಡೆ ಎಲ್ಲ. ಬಟ್ ಬೇರೆ ಕಡೆ ಎಲ್ಲ ತೊಗೊಂಡ್ರೆ ಇನ್ನೂ ಜಾಸ್ತಿನೇ ಕೊಡ್ಬೋದು ಅನಿಸುತ್ತೆ. ನಮ್ಮ ಚಿಂತಾಮಣಿ ಈ ಸೈಡು 10 rupeesಗೆ 4 ಇಲ್ಲ 5 ಕೊಡ್ತಾರೆ ಅಷ್ಟೇ. ಸೊ ಅದನ್ನ ತೊಗೊಂಬಂದು ಇದನ್ನು ಈ ರೀತಿ ಮಾಡಿದ್ದೀನಿ. ಸೊ ಫೈನಲಾಗಿನೂ ತೋರಿಸ್ತೀನಿ ಹೇಗಿತ್ತು, ಯಾವ ರೀತಿ ಇತ್ತು ಅಂತ. ತುಂಬಾ ಚೆನ್ನಾಗಿತ್ತು, ಗ್ರ್ಯಾಂಡ್ ಲುಕ್ ಇತ್ತು. ಸೊ ಅವ್ರು ವೇರ್ ಮಾಡಿದಾಗ ಅಷ್ಟು ಅವ್ರಿಗೂ ತುಂಬ ಖುಷಿ ಆಯಿತು. ಸೊ ನನಗೂ ಖುಷಿ ಆಯಿತು ನೋಡಿ, ತುಂಬ ಗ್ರ್ಯಾಂಡ್ ಲುಕ್ಕು ಕೊಡ್ತಾಯಿತ್ತು ಅಂತ. ಎಸ್, ಈ ರೀತಿ ಎಕ್ಸ್ಟ್ರಾ ವರ್ಕ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬ್ಲೌಸಸ್ಸು ಅಷ್ಟೇ, ಸ್ಯಾರಿ ಎಷ್ಟೇ ಕಮ್ಮಿ ಕಾಸ್ಟ್ ಇದ್ರೂ ಬ್ಲೌಸ್ನ ನಾವು ತುಂಬ ಗ್ರ್ಯಾಂಡಾಗಿ ವರ್ಕ್ ಹಾಕ್ಸ್ಕೊಂಡ್ರೆ ಆ ಸ್ಯಾರಿನೇ ಅದು ಬ್ಲೌಸಿಂದನೇ ಸ್ಯಾರಿ ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಫೈನಲಾಗಿ ಈ ರೀತಿ ಒಂದು ಸೈಡು ಹಾಕ್ತೆ, ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡು ಸೆಂಟರಿಂದ ಒಂದು ಸೈಡ್ಗೆ ಕಂಪ್ಲೀಟ್ ಆಯಿತು. ಈಗ ಸೆಂಟರಿಂದ ಇನ್ನೊಂದು ಸೈಡ್ ಲೆಫ್ಟ್ ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿಯೇ ಹಾಕ್ಕೊಬೇಕು, ಮಾರ್ಕ್ ಮಾಡಿಕೊಂಡು. ನಾವು ಮಾರ್ಕ್ ಮಾಡ್ದಿರ ಹಾಕಿದ್ರೆ ಅದು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋವಂಥ ಚಾನ್ಸಸ್ಸು ಇರುತ್ತೆ. ನೀವು ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಟೇಪ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಳಿ. ನಾನು ಪರ್ಫೆಕ್ಟಾಗಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹಾಕಿದ್ದೀನಿ.
ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಅಲ್ಲ, ಇನ್ನು ಮುಂದೆ ನಾನು ಯಾವ್ಯಾವ ರೀತಿ ಬ್ಲೌಸ್ ಡಿಸೈನ್ಸನ್ನು ಮಾಡ್ತೀನಿ, ಎಕ್ಸ್ಟ್ರಾ ವರ್ಕ್ ಹಾಕ್ತೀನಿ ಅನ್ನೋದನ್ನ ನಾನು ಇನ್ನೊಂದು ನನ್ನ ಹತ್ರ ಒಂದು ಬ್ಲೌಸ್ ಇದೆ. ಸೊ ಅದನ್ನ ನಾನೇ ಈ ಥರ ಒಂದು ಆರಿ ವರ್ಕ್ ಥರ ಮಾಡಿದ್ದೀನಿ, ಅಂದರೆ ಥ್ರೆಡ್ ವರ್ಕಲ್ಲೇ ಮಾಡಿದ್ದೀನಿ. ಸೊ ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ. ಫೈನಲಾಗಿ ನಾನು ಬೀಡ್ಸ್ ಎಲ್ಲ ಹಾಕಿದ್ದಾದಮೇಲೆ ಬ್ಲೌಸ್ನ ತೋರಿಸ್ತೀನಿ ಹೇಗಿದೆ ಅಂತ. ನೀವು ಅಷ್ಟೇ ನಿಮ್ಮ ಹತ್ರ ಯಾರಾದರೂ ಸಿಂಪಲ್ ವರ್ಕ್ ಇದೆ, ನನ್ನ ಹತ್ರ ಬ್ಲೌಸು ತುಂಬ ಸಿಂಪಲ್ಲಾಗಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಫೀಲ್ ಆದರೆ ಈ ರೀತಿ ಬೀಡ್ಸ್ನ ಮತ್ತು ಸ್ಟೋನ್ಸ್ನ ತಂದು ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸ್ಕೊಂಡು ಒಂದು ಸಿಂಪಲ್ ಲುಕ್ಕಿಂದ ಗ್ರ್ಯಾಂಡ್ ಲುಕ್ಗೆ ನೀವು ಮಾಡ್ಕೊಬೋದು ಈಸಿಯಾಗಿ. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಫೈನಲ್ ಲುಕ್ಕು ಈ ರೀತಿ ಇದೆ ನೋಡಿ. ಸೊ ನಿಮಗೆ ನಿಮ್ಮ ಹತ್ರ ಯಾರಾದರೂ ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಮಾಡಿಸ್ಕೊಂಡು ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ನಮಗೆ ಹೆವಿ ಗ್ರ್ಯಾಂಡ್ ಲುಕ್ ಬೇಕಂದರೆ ನೀವು ಈಸಿಯಾಗಿ ಮಾಡ್ಕೊಬೋದು. ಸೊ ಇಷ್ಟು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.